ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರು ರಾಜಕೀಯ ಶಕ್ತಿ ಕೇಂದ್ರವಾಗ್ತಾ ಇದೆ. ಆಗಸ್ಟ್ 10ರಂದು ಮೈಸೂರು ಚಲೋ ಪಾದಯಾತ್ರೆ ಸಮಾರೋಪ ಸಮಾರಂಭ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ತವರಿನಲ್ಲಿ ದೋಸ್ತಿಗಳ ಶಕ್ತಿ ಪ್ರದರ್ಶನ ಮುಂದುವರೆದಿದೆ. ದೋಸ್ತಿ ನಾಯಕರ ಸಮಾವೇಶಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಾ ಇದ್ದು, ನಾಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಯಲಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಸಿಎಂಗೆ ಪ್ರತಿಷ್ಠೆಯಾಗಿರುವಂತದ್ದು ಈ ಒಂದು ಜನಾಂದೋಲನ ಸಮಾವೇಶ. ಒಂದು ದಿನ ಮುಂಚಿತವಾಗಿಯೇ ಮೈಸೂರಿಗೆ ಮುಖ್ಯಮಂತ್ರಿ ಆಗಮಿಸಿದ್ದು ಸಮಾವೇಶದ ರೂಪುರೇಷೆ ಸಿದ್ಧಪಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೋಸ್ತಿ ನಾಯಕರ ಹಗರಣ ಕುರಿತು ಸಮಾವೇಶದಲ್ಲಿ ಸಿಎಂ ಪ್ರಸ್ತಾಪವನ್ನ ಮಾಡಲಿದ್ದು, ಮೈತ್ರಿ ನಾಯಕರ ಆರೋಪಕ್ಕೆ ಕೌಂಟರ್ ಕೊಡಲು ಸಿಎಂ ತಯಾರಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಮೈತ್ರಿ ಆರೋಪ ಪ್ರತ್ಯಾರೋಪಕ್ಕೆ ಮೈಸೂರು ಸಾಕ್ಷಿ ಆಗ್ತಾ ಇರುವಂತದ್ದು ರಾಜಕೀಯ ಶಕ್ತಿ ಕೇಂದ್ರವಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರು ಆಗಸ್ಟ್ 10ರಂದು ಮೈಸೂರು ಚಲೋ ಪಾದಯಾತ್ರೆ ಸಮಾರೋಪ ಸಮಾರಂಭ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ತವರಿನಲ್ಲಿ ದೋಸ್ತಿಗಳ ಶಕ್ತಿ ಪ್ರದರ್ಶನ ಮುಂದುವರಿತಾ ಇದೆ. ದೋಸ್ತಿ ನಾಯಕರ ಸಮಾವೇಶಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಾ ಇದ್ದು, ನಾಳೆ ಮೈಸೂರಿನಲ್ಲಿ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ನಡೆಯಲಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಿಎಂಗೆ ಈ ಒಂದು ಸಮಾರೋಪ ಸಮಾರಂಭ ಏನಿದೆ, ಜನಾಂದೋಲನ ಸಮಾವೇಶ ಏನಿದೆ, ಅದು ಪ್ರತಿಷ್ಠೆಯ ಕಣವಾಗಿರುವಂಥದ್ದು. ಒಂದು ದಿನ ಮುಂಚಿತವಾಗಿಯೇ ಮೈಸೂರಿಗೆ ಮುಖ್ಯಮಂತ್ರಿ ಆಗಮಿಸುತ್ತಿದ್ದಾರೆ. ಸಮಾವೇಶದ ಒಂದು ರೂಪುರೇಷೆಯನ್ನ ಸಿಎಂ ಸಿದ್ದರಾಮಯ್ಯ ಸಿದ್ಧಪಡಿಸಿದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾತೂರ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಸಾಂಸ್ಕೃತಿಕ ನಗರಿ ಮೈಸೂರು ಈಗ ರಾಜಕೀಯ ಶಕ್ತಿ ಕೇಂದ್ರವಾಗ್ತಾ ಇರುವಂತದ್ದು. ಆಗಸ್ಟ್ 10ರಂದು ಮೈಸೂರು ಚಲೋ ಪಾದಯಾತ್ರೆಯ ಒಂದು ಸಮಾರೋಪ ಸಮಾರಂಭ ನಡೆಯಲಿದೆ. ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯನವರ ತವರಿನಲ್ಲಿ ಜನಾಂದೋಲನ ಸಮಾವೇಶ ಕೂಡ ನಡೆಯಲಿರುವಂಥದ್ದು. ಒಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರುವಂಥದ್ದು ಮೈಸೂರಿನಲ್ಲಿ. ಇದು ಸಾಕ್ಷಿ ಆಗ್ತಾ ಇದೆ. ಮೈಸೂರು ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರ ಒಂದು ಆರೋಪ ಪ್ರತ್ಯಾರೋಪಕ್ಕೆ ಮೈಸೂರು ಸಾಕ್ಷಿ ಆಗ್ತಾ ಇದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗಾಗಲೇ ಸಾಂಸ್ಕೃತಿಕ ನಗರ ಮೈಸೂರು ಎರಡು ರಾಜಕೀಯ ಪಕ್ಷಗಳ ಒಂದು ರೀತಿ ರಾಜಕಾರಣಕ್ಕೆ ರಣಾಂಗಣವಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಮೈಸೂರಿನಲ್ಲಿ ನಾಳೆ ಹಾಗೂ ನಾಡಿದ್ದು ನಡೆಯುವಂತಹ ಎರಡೂ ಸಮಾವೇಶಗಳು ಕೂಡ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುತ್ತೆ ಎನ್ನುವಂಥದ್ದು ಕೂಡ ರಾಜಕೀಯ ಪಡಸಾಲೆ ಮೇಲೆ ಆಗ್ತಿರುವಂತಹ ಚರ್ಚೆ. ಬಹಿರಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಾಳೆ ನಡೆಯುವಂತಹ ಐತಿಹಾಸಿಕ ಸಮಾವೇಶದಲ್ಲಿ ಬಿಜೆಪಿ ಪಕ್ಷದವರು ಮಾಡಿದಂತಹ ಎಲ್ಲ ಹಗರಣವನ್ನು ಬಿಚ್ಚಿಡ್ತೇನೆ ಎನ್ನುವಂತಹ ನೇರವಾದಂಥ ವಾಗ್ದಾಳಿಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತೇಳಿ ಸಾಕಷ್ಟು ಪಟ್ಟನ್ನು ಹಿಡಿದು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಹಾಗೂ JDSನ ಕಾರ್ಯಕರ್ತರುಗಳು ಈಗಾಗಲೇ ಪಾದಯಾತ್ರೆಯನ್ನು ಒಂದು ರೀತಿ ಹಂತಕ್ಕೆ ತಂದಿರತಕ್ಕಂಥದ್ದು. ಇವತ್ತು ತುಮ್ಮನಗೆರೆಯಿಂದ ಶ್ರೀರಂಗಪಟ್ಟಣದವರೆಗೂ ಕೂಡ ಪಾದಯಾತ್ರೆಯಲ್ಲಿ ಬರ್ತಾರೆ. ಹೀಗಾಗಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಕೂಡ ಸಾಕಷ್ಟು ಉತ್ಸುಕತೆಯಿಂದ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. JDS ಹಾಗೂ BJP ಇಬ್ಬರೂ ಕಾರ್ಯಕರ್ತರುಗಳು ಕೂಡ ಈಗಾಗಲೇ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಪಾದಯಾತ್ರೆಯಲ್ಲಿ 40,000ಕ್ಕೂ ಹೆಚ್ಚು ಜನ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಇದೊಂದು ಹಿಸ್ಟಾರಿಕಲ್ ಮೂಮೆಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಈ ಒಂದು ಐತಿಹಾಸಿಕವಾದಂತಹ ಒಂದು ಪಾದಯಾತ್ರೆ ಇರ್ಬೋದು ಅಥವಾ ಈ ರೀತಿಯ ಬೆಳವಣಿಗೆಗಳು ಮೈಸೂರು ಮಟ್ಟಿಗೆ ಹೊಸ್ತು. ಹೀಗಾಗಿ ಮೈಸೂರಿನಲ್ಲಿ ಒಂದು ರೀತಿ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಈಗಾಗಲೇ ಸಜ್ಜಾಗ್ತಾ ಇದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ನಾಳೆ ಲಕ್ಷೋಪ ಜನರನ್ನು ಸೇರಿಸಿ ಜನಾಂದೋಲನ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇದು ಜನಾಂದೋಲನ ಕಾರ್ಯಕ್ರಮದ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಈಗಾಗಲೇ ಸಾಕಷ್ಟು ಆರೋಪಗಳು ಮುಖ್ಯಮಂತ್ರಿಗಳ ಮೇಲೆ ಕೇಳಿಬಂದಿರತಕ್ಕಂಥದ್ದು, ಅವರ ಸರ್ಕಾರದ ಆಡಳಿತ ಮೇಲೆ ಕೇಳಿಬಂದಿರತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯ ಒಂದೆಡೆ ಆದರೆ, ಮತ್ತೊಂದೆಡೆ ಸಿದ್ದರಾಮಯ್ಯನವರು ತಮ್ಮ ಒಂದು ಶಕ್ತಿಯನ್ನು, ತಮ್ಮ ವರ್ಚಸ್ಸನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೂ ಕೂಡ ಇದೊಂದು ದೊಡ್ಡ ಮಟ್ಟದ ವೇದಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಸಾಕಷ್ಟು ಲಕ್ಷಾಂತರ ಜನ ಮೈಸೂರು, ಮಂಡ್ಯ, ಚಾಮರಾಜನಗರ, ದಾವಣಗೆರೆಗೆ ರಾಜ್ಯದ ನಾನಾ ಭಾಗಗಳಲ್ಲೂ ಕೂಡ ಮೈಸೂರಿಗೆ ಧಾವಿಸ್ತಾ ಇದ್ದಾರೆ. ಹೀಗಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶಕ್ಕೆ ಮೈಸೂರು ಸಾಕ್ಷಿ ಆಗ್ತಾ ಇದೆ. ಹಾಗೂ ಭಾಳ ಪ್ರಮುಖವಾಗಿ BJPಯ ಸಮಾರೋಪ ಸಮಾವೇಶ ಕೂಡ ಅದೇ ಮೈದಾನದಲ್ಲಿ ನಡೀತಿದೆ. ಹೀಗಾಗಿ ಆ ಒಂದು ಸಮಾವೇಶಕ್ಕೆ ಕೇಂದ್ರ ನಾಯಕರಂತ ಅಮಿತ್ ಶಾ ಅವರು ಬರ್ತಾರೆ ಎನ್ನುವಂತಹ ಸೂಚನೆ ಇದೆ. ಆದರೆ ಇನ್ನೂ ಕೂಡ ಕನ್ಫರ್ಮೇಷನ್ ಆಗಿಲ್ಲ. ಆದರೆ ಅಮಿತ್ ಶಾ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗಿಯಾದರೆ ಮತ್ತಷ್ಟು ಈ ಒಂದು ಕರ್ನಾಟಕದ ರಾಜ್ಯ ರಾಜಕಾರಣ ರಂಗೇರ್ತದೆ ಅಂತಲೇ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.